ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾತ್ರ ಮಾಡಲಾಗಿದೆ. ಇದರಲ್ಲಿ ಇರುವ ಮಾತುಗಳು ಅಥವಾ ಹಾಸ್ಯವನ್ನು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಅಥವಾ ಮನಸ್ಸಿಗೆ ಹಾಕಿಕೊಳ್ಳಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇನ್ನು ಈ ವಿಡಿಯೋದಲ್ಲಿ ಮತ್ತೆ ಅದೇ ಕೊಳಚೆ ಮೇಲೆನೆ ರೋಸ್ಟ್ ಮಾಡೋಣ, ಬನ್ನಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹೀರೋನಾ ಅಲ್ಲ, ವಿಲನ್. ಬಿಜೆಪಿ ಸರ್ಕಾರ ಹೇಳೋದು ಅಮೃತ ಕಾಲ ಬಂದಿದೆ ಅಂತ, ಜನ ಹೇಳೋದು ಸಾರ್ ಮೊದಲು ಗ್ಯಾಸ್ ಸಿಲಿಂಡರ್ ಬಿಲ್ ನೋಡೋಣ. ಪ್ರತಿದಿನ ಹೊಸ ಘೋಷಣೆ, ಆದರೆ ಹಳೆಯ ಸಮಸ್ಯೆಗಳಿಗೆ ಇನ್ನೂ ಅಪ್ಡೇಟ್ ಬರ್ತಿದೆ. ಪೆಟ್ರೋಲ್ ಬೆಲೆ ಕೇಳಿದ್ರೆ ಉತ್ತರ ಪೆಟ್ರೋಲ್ ಬಗ್ಗೆ ಅಲ್ಲ, ದೇಶಭಕ್ತಿಯ ಬಗ್ಗೆ. ಪ್ರೆಸ್ ಕಾನ್ಫರೆನ್ಸ್ಗಿಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇ ಹೆಚ್ಚು. ಯಾವುದೇ ಟೀಕೆ ಮಾಡಿದರೆ ನೀವು ವಿರೋಧ ಪಕ್ಷದವರಾ ಅನ್ನೋ ಪ್ರಶ್ನೆ ರೆಡಿ. ಸರ್ಕಾರ ಅಂದರೆ ಜಾಹೀರಾತು ಅಲ್ಲ, ಕೆಲಸವೇ ದೊಡ್ಡ ಪ್ರಚಾರ. ಕೊನೆಗೆ ಅಧಿಕಾರ ಯಾರಿಗೆ ಇರಲಿ, ಪ್ರಶ್ನೆ ಕೇಳೋ ಹಕ್ಕು ಮಾತ್ರ ಜನರದ್ದು. ಕೆಲವೊಂದ್ಸಲ ಅನಿಸುತ್ತೆ ನರೇಂದ್ರ ಮೋದಿ ಅವರೇ ದೊಡ್ಡ ಪ್ರಾಬ್ಲಮ್ ಅಲ್ಲ, ಅಥವಾ ರಾಹುಲ್ ಗಾಂಧಿ ಅವ್ರನ್ನೂ ಅಲ್ಲ, ಅಥವಾ CJPನೂ ಅಲ್ಲ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಅಂದರೆ ನಮ್ಮ ದೇಶದ ಜನರೇ. ಇಮೋಷನಲ್ ಡ್ಯಾಮೇಜ್. ಯಾಕಂದರೆ ನಮ್ಮ ದೇಶದ ಜನರಿಗೆ ಯಾವ ಕ್ರಿಕೆಟರ್ದು ಯಾವ ರೆಕಾರ್ಡ್ ಇದ್ದಾವೆ ಅಂತ ಎಲ್ಲ ಗೊತ್ತಿರುತ್ತೆ, ಯಾವ ಇನ್ಫ್ಲುಯೆನ್ಸರ್ ನಡುವೆ ಜಗಳ ಆಗ್ತಿದೆ ಅಂತ ಗೊತ್ತಿರುತ್ತೆ. ಆದರೆ ಅದೇ ಜನಕ್ಕೆ ಅವರ MLA ಗೊತ್ತಿರಲ್ಲ, ಅವರ MP ಏನು ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಮತ್ತು ಅವ್ರ ಟ್ಯಾಕ್ಸ್ ಹಣ ಎಲ್ಲಿ ಹೋಗುತ್ತೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಸಿಸ್ಟಮ್ ನಮಗೆ ಒಳ್ಳೇದು ಮಾಡುತ್ತೆ ಅಂತ ಭ್ರಮೇಲಿದ್ದೀವಿ. ಒಂದು ವಿಷಯ ಕ್ಲಾರಿಫೈ ಮಾಡ್ಕೊಂಬಿಡಿ, ನಮ್ಮ ಸಿಸ್ಟಮ್ ಯಾವತ್ತಿದ್ರೂ ನಮ್ಮ ಯೋಚನೆಗಿಂತ ಹೆಚ್ಚಿದ್ದು ಏನೂ ಮಾಡಲ್ಲ. ಇದೆಲ್ಲ ಒಂದು ಟ್ರ್ಯಾಪ್ ಆಗಿಬಿಟ್ಟಿದೆ. ಒಂದು ವೇಳೆ ನಿಮಗೆ ಈ 12 ವರ್ಷದ ಆಳ್ವಿಕೆಯಲ್ಲಿ ಈ BJP ಏನೇನು ಮಾಡಿದೆ ಅಂತ ಯಾರಾದರೂ ಕೇಳಿದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿರಿ. BJP ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿತು, ಆದರೆ ಅದೇ ರಾಮ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕಳ್ಳತನವಾಯಿತು. 2015ರಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ಯೋಜನೆ ಶುರುವಾಯಿತು. ಆದರೆ 2015ರಿಂದ 2025ರವರೆಗೆ 3 ಲಕ್ಷಕ್ಕೂ ಹೆಚ್ಚು ಕೇಸ್ ರಿಜಿಸ್ಟರ್ ಆಗಿವೆ. ಮತ್ತೆ ಕೋವಿಡ್ ಟೈಮಲ್ಲಿ PM ಕೇರ್ ಫಂಡ್ ಅಂತ 6,200 ಕೋಟಿ ಡೊನೇಷನ್ ದುಡ್ಡು ಎಲ್ಲಿ ಹೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು 2015ರಿಂದ 2026 ತನಕ ಒಟ್ಟು 89 ಪೇಪರ್ಗಳು ಲೀಕ್ ಆಗಿವೆ. ಇದರಲ್ಲಿ ನೀಟ್, SSC ಮತ್ತೆ ಇನ್ನೂ ಭರ್ತಿ ಎಕ್ಸಾಮ್ ಸೇರಿವೆ. ಮತ್ತೆ 2026ರ ನೀಟ್ ಪೇಪರ್ ಲೀಕ್ ಸರ್ಕಾರದ ವಿರುದ್ಧ ಮತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ रंडवा इतना नीचा है, कभी तो कट्टर हिंदू बन जाता है, कभी कभी कट्टर मुल्ला बन जाता है. सबसे पहले तो सुअर की वीडियो जरूर देखो आप. मैं पठान का बच्चा हूँ. तुझे हिंदू मूल्य का भाईचारा निभाना है, तू निभा. तेरे घर में रख इस भाईचारे को, तेरी छोरियों को दान दे दे, तेरी बहनों को उनको दान दे दे, तू उनके साथ ब्याह कर, तू अपनी ऐसे करा, हमें कोई मतलब नहीं है. लेकिन इस भाईचारे की ये झूठी बयानबाजी मत करे. ನಾವು ವಿಶ್ವಗುರು ಅನ್ನೋರಿಗೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿಸೋಣ ಬನ್ನಿ. ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ 125 ದೇಶದಲ್ಲಿ ನಮ್ಮ ದೇಶ 111ನೇ ಸ್ಥಾನಕ್ಕೆ. ಮತ್ತು ಗ್ಲೋಬಲ್ ವಾಟರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ನಮ್ಮ ದೇಶ 122 ದೇಶಗಳಲ್ಲಿ 120ನೇ ಸ್ಥಾನದಲ್ಲಿದೆ. ನಮ್ಮ ದೇಶದ ಕೆಳಗೆ ಬರೀ 2 ದೇಶ ಇದ್ದಾವೆ, ಪ್ಯಾಲೆಸ್ಟೈನ್ ಮತ್ತು ಸುಡಾನ್. ಪ್ರೆಸ್ ಫ್ರೀಡಮಲ್ಲಿ 180 ದೇಶಗಳಲ್ಲಿ 159ನೇ ಸ್ಥಾನದಲ್ಲಿದೆ. ಜೆಂಡರ್ ಇಕ್ವಾಲಿಟಿಯಲ್ಲಿ 146 ದೇಶದಲ್ಲಿ 131ನೇ ಸ್ಥಾನದಲ್ಲಿದೆ. ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆಗೆ ಅರ್ಥನೇ ಇಲ್ಲ. ಮತ್ತು ಎನ್ವೈರ್ಮೆಂಟ್ ಬಗ್ಗೆ ಕೇಳಲೇಬೇಡಿ, ನಾವೀಗ 180 ದೇಶಗಳಲ್ಲಿ 176ನೇ ಸ್ಥಾನದಲ್ಲಿದ್ದೀವಿ. ನಾವು ಭಾರತ ಅಭಿವೃದ್ಧಿ ಆಗಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಇವೆಲ್ಲ ನೋಡಿದಾಗ ನಾವು ವಿಶ್ವಗುರು ಆಗೋಕ್ಕೆ ಮುಂಚೆ ಅಭಿವೃದ್ಧಿ ಆಗಬೇಕು ಅಷ್ಟೇ. ಸೋನಂ ಬಾಂಗ್ಚು कौन है? ये एक शिक्षाविद है. कोई शिक्षाविद नहीं है, ये चाइना का एजेंट है. ये चाइना का एजेंट. ಅಂತ ನನ್ನ ಮಕ್ಕಳಿಗೆ ಏನು ಹೇಳಬೇಕು? ಎಕ್ಕಡ ತೊಗೊಂಡು ಹೊಡಿತಿರೋ ಅಥವಾ ಚಪ್ಪಲಿಗೆ ಸೆಗಣಿ ಸಾರಿಸಿ ಹೊಡಿತಿರೋ ನಿಮಗೆ ಬಿಟ್ಟಿದ್ದು. ಕಮೆಂಟ್ ಬಾಕ್ಸ್ ನಿಮ್ಮದೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ.
ಹೈಸ್ಕೂಲ್ ಸಲ್ಯಾನ ಪಿಲ್ಲ ಗಲ್ಲಕ್ಕ ಕೊಟ್ಟಿನಿ ನಾ ಬೆಲ್ಲ ಆಗೇನಿ ಪಾಗಲ್ಲ ಸಿರಿ ಒಳಗ ಮಸ್ತ ಕಾಣ್ತಿ ಬುಲ್ಲ ಬುಲ್ಲ ಮಾಡಿ